ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಶಶಿರೇಖಾ ಸುಭಾಷ್ ಬೆಳಕಿ. ನಾನು ಮೂಡಲಿಗೆಯಿಂದ ಬಂದೀನಿ. ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಿಳಾ ಪದಾಧಿಕಾರಿ. ಮೊದಲು ನಾನು ಟೀಚರ್ ಆಗಿದ್ನಿ. ಟೀಚರ್ ಆದಾಗ ನಂಗೆ ಅಷ್ಟು ಸಫಿಸೆಂಟ್ ಅನಿಸ್ಲಿಲ್ಲ. ಹಾಗಾಗಿ ನಾನು ನಂದೇ ಏನಾದರೂ ಓನ್ ಬಿಸ್ನೆಸ್ ಮಾಡ್ಬೇಕಂತ ಹೇಳ್ಬಿಟ್ಟು ವಿಚಾರ ಮಾಡಿದೆ. ಆವಾಗ ಟೈಲರಿಂಗ್ ಆರಿಸ್ಕೊಂಡೆ. ಟೈಲರಿಂಗ್ ಕಲಿತಾ ಕಲಿತಾ ಎಂಬ್ರಾಯ್ಡ್ರಿ ಸ್ಟಾರ್ಟ್ ಮಾಡಿದೆ. ಇವಾಗ ನಂದು ಶಾಪ್ ಇದೆ, ಲಕ್ಷ್ಮಿ ಎಂಬ್ರಾಯ್ಡ್ರಿ ಆ್ಯಂಡ್ ಡಿಸೈನ್ ಅಂತ ಹೇಳಿ, ಮೂಡಲ್ಗಿಯಲ್ಲಿರೋದು. ಅದಾದ ನಂತರ ಮತ್ತೆ ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಆಗಬೇಕು ಅನ್ಕೊಂತ ಹೇಳಿ ನಾ ಏನು ಮಾಡೀನಿಪ್ಪ ಅಂತಂದ್ರೆ ಟೈಲರಿಂಗ್ ಒಳಗಡೆ ಏನಾದರೂ ಡಿಸೈನ್, ವೆರೈಟಿ ಡಿಸೈನ್ ಮಾಡಬೇಕು ಅಂತ ವಿಚಾರ ಮಾಡಿದೆ. ಆವಾಗ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ತಗೋಬೇಕು ಅಂತ ಬೇರೆ ಒಂದು ಕಡೆ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ತಗೊಂಡೆ. ಬಟ್ ಅಲ್ಲಿ ನನಗೆ ಸಫಿಸಿಯೆಂಟ್ ಅನಿಸ್ಲಿಲ್ಲ. ಹಾಗಾಗಿ ನಾನು ಏನು ಮಾಡಬೇಕು ಅಂತ ಮತ್ತೆ ಒಂದು ಇನ್ಸ್ಟಾಗ್ರಾಮ್ ನೋಡ್ತಾ ಇರುವಾಗ ಭವಾನಿ ಮೇಡಮ್ ಅವ್ರದ್ದು ವಿಡಿಯೋಸ್ ಬಂತು. ವಿಡಿಯೋಸ್ ಬಂದ ತಕ್ಷಣ ನಾನು ಅವ್ರಿಗೆ ಫೋನ್ ಮಾಡಿದೆ. ಅವ್ರಿಗೆ ಫೋನ್ ಮಾಡಿದ ಕೂಡಲೇ ಅವರು ಮಾತಾಡಿದ್ರು, ಬನ್ನಿ ಒಂದ್ಸರಿ ಬಂದ್ಬಿಟ್ಟು ನೋಡ್ಕೊಂಡು ಹೋಗಿ ಅಂತಂದ್ರು. ಹಾಗಾಗಿ ನಾನು ಮೂಡಲ್ಗಿಂದ ಬೆಂಗಳೂರವರೆಗೂ ಬಂದ್ಬಿಟ್ಟೆ. ಬೆಂಗಳೂರಿಗೆ ಬಂದು ಅವ್ರನ್ನ ಕೇಳಿದೆ. ಅವ್ರು ಹೇಳಿದ್ರು ಯಾವ ತರ ಪ್ಯಾಟರ್ನ್ ಮಾಡ್ತಾರೆ, ಯಾವ ತರ ಡಿಸೈನ್ ಮಾಡ್ತಾರೆ ಅಂತ ಹೇಳಿ. ಹಾಗಾಗಿ ನನಗೆ ಆ ಶಾಪ್ ನೋಡ್ಬಿಟ್ಟು ತುಂಬಾ ಖುಷಿ ಆಗ್ಬಿಡ್ತು. ಆಮೇಲೆ ನಾನು ಅಡ್ಮಿಷನ್ ಮಾಡಿಸಿ PG ಅಲ್ಲಿ ಬಂದು ಉಳ್ಕೊಂಡು ಮತ್ತೆ ನಾ ಕ್ಲಾಸಿಗೆ ಬಂದಾಗ ನಂಗೆ ಅರ್ಥ ಆಯ್ತು. ಮೇಡಮ್ ಅವರು ಪಾರ್ಟ್ ಟು ಪಾರ್ಟ್ಸ್ ನಮಗೆ ತೋರಿಸ್ಕೊಟ್ರು. ಇವಾಗ ನಾನು ಬ್ಲೌಸ್ ಹೊಲ್ಕೊಂಡು ಖುಷಿ ಆಗ್ತಿದೆ. ನನಗೆ 15 days ಅಲ್ಲಿ ನಾನು ಬ್ಲೌಸ್ ಅನ್ನ ಹೊಲ್ದು ಹಾಕೊಂಡ್ಬಿಟ್ಟೆ. 11 ಪ್ಯಾಟರ್ನ್ ಡಿಸೈನ್ಸು ನನಗೆ ಪರ್ಫೆಕ್ಟ್ ಆಗಿ ಬರ್ತಾ ಇದೆ. ಸೊ ಇದಕ್ಕೆ ನಾನು ಭವಾನಿ ಮೇಡಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಾನು ಒಂದು ದೊಡ್ಡ ಫ್ಯಾಷನ್ ಡಿಸೈನರ್ ಆಗಿ ಹೊರಹೊಮ್ಮಿದ್ದೀನಿ ಅಂತ ಹೇಳಲಿಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಭವಾನಿ ಮೇಡಮ್.